ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಮ್ಮ, ಜೈನ ಅರೆಸ್ಟ್ ಮಾಡಿದಾರಂತೆ? ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ಳೋ ಸಮಯದಲ್ಲಿ ಈ ಅಪವಾದ ಏನಮ್ಮ? ಈ ಅನಿಷ್ಟ ಏನು? ಸಣ್ಣ ವಯಸ್ಸಿಂದ ಗಂಗಾ ತುಂಬಾ ಕಷ್ಟಪಟ್ಟಿದ್ದಾಳಮ್ಮ. ಈಗ್ಲಾದ್ರೂ ಸುಖವಾಗಿರ್ತಾಳೆ ಅಂತ ಅಂದ್ಕೊಂಡ್ರೆ ಇವಾಗ್ಲೂ ಕೂಡ ಕಷ್ಟನೇನಾ? ಜೀವನ ಪೂರ್ತಿ ಅವಳು ಅಳ್ತಾನೆ ಇರ್ಬೇಕೇನಮ್ಮ? ನೀವಿದ್ದು ಕೂಡ ಹೀಗಾಗತ್ತೆ ಅಂದ್ರೆ ಹೇಗಮ್ಮ? ಜೈನ ಅರೆಸ್ಟ್ ಮಾಡಿಸಿದ್ದು ನಾನೇ ತುಳಸಿ. ಏನಮ್ಮ ಹೇಳ್ತಿದ್ದೀರಾ? ಜೈನ ಪೊಲೀಸರಿಗೆ ಹಿಡ್ಕೊಟ್ಟಿದ್ದು ನೀವಾ? ಅಂದ್ರೆ ಅಂದ್ರೆ ನೀವಿನ್ನೂ ಬದಲಾಗಿಲ್ವಾ? ಗಂಗಾ ನೀನ್ ಹೆತ್ ಮಗಳು ಅಂತ ಗೊತ್ತಾದ್ಮೇಲೂ ನೀನ್ ಬದಲಾಗಿಲ್ಲ ಅಂತಾಯ್ತು. ನಿನ್ನೆ ಎಲ್ಲ ಅತ್ತಿದ್ದು ಮೊಸಳೆ ಕಣ್ಣೀರಾ? ನಿಂದು ಕಪಟ ಪ್ರೀತಿನಾ? ಚೀಚಿ, ನಿನ್ನ ನಂಬಿ ಗಂಗಾನ ನಿನ್ ಕೈ ಕೊಟ್ರೆ ಹೆತ್ ಮಗಳು ಅನ್ನೋದನ್ನ ನೋಡ್ದೆ ಅವಳಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯಾ? ನೀನು ಮನುಷ್ಯಲ ಅಥವಾ ಕಲ್ ಬಂಡೆನಾ? ಯಾಕಿಷ್ಟು ದ್ವೇಷ ನಿನ್ಗೆ? ಗಂಗನ ಮೇಲೆ ಯಾಕಿಷ್ಟು ಸೇಡು? ನಿನ್ಗೇನಾದ್ರೂ ಕೋಪ ಇದ್ರೆ ಅದನ್ನ ನನ್ ಮೇಲೆ ತೋರಿಸ್ಕೋ. ಇಷ್ಟು ದಿನ ಹಿಂಸೆ ಕೊಟ್ಟಿಯಲ್ಲ, ಬೇಕಿದ್ರೆ ಒಂದೇ ಸಲ ಸಾಯಿಸ್ಬಿಡು. ನಿನ್ ಕೈಯಿಂದ ಈಗ್ಲೇ ಇಲ್ಲೇ ಸಾಯಿಸ್ಬಿಡು. ಸಾಯಿಸು 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 ಸಾಯಿಸು. ತುಳಸಿ, ಏನಿದು? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನು ಜೈನ ಅರೆಸ್ಟ್ ಮಾಡಿಸಿದ್ದು ಗಂಗಾಗೋಸ್ಕರ. ಗಂಗಾ ಇನ್ನೂ ಬದುಕಬೇಕು ಅಂತ ಹೀಗೆ ಮಾಡಿದ್ದು. ಜೈ ಗಂಗಾ ಸೇರಿದ್ರೆ ಗಂಗಾನ ಶಾಪ ಬೇಟೆ ಆಡುತ್ತೆ. ಮೂರು ರಾತ್ರಿನೂ ಮುಗ್ದೋದ್ರೆ ಗಂಗಾ ಜೀವನ ಮುಗ್ದು ಹೋಗುತ್ತೆ. ಗಂಗಾ ಬಿಟ್ಟು ಹೋಗ್ತಾಳೆ. ಆ ಶಾಪದಿಂದ ಅವಳನ್ನ ಹೇಗೆ ಕಾಪಾಡೋದು ಅಂತ ಗೊತ್ತಿದ್ದೆ ಹೀಗೆ ಇಬ್ರನ್ನು ದೂರ ಮಾಡಿದೆ. ಇನ್ನೇನ್ ಮಾಡ್ಬೇಕಿತ್ತು ತುಳಸಿ? ಅವ್ರ ಮದುವೆ ಆಗಿ ತುಂಬಾ ದಿನ ಆಯ್ತು. ಅವ್ರ ಶೋಭನ ಯಾವಾಗ ಆಗತ್ತೆ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಈಗ ನಾನು ಏನ್ ತಡೀಲಿ ಹೇಳು? ಅದಕ್ಕೆ ಈ ಕೆಲಸ ಮಾಡಿದೆ. ಸ್ವಲ್ಪ ದಿನದ ತನಕ ಅವ್ರು ಒಂದಾಗೋದನ್ನ ದೂರ ಮಾಡಿದೆ. ಗಂಗಾ ಸಾಯೋದನ್ನ ತಡೆಯಕ್ ನೋಡ್ದೆ. ಈಗಾಗ್ಲೇ ನಿಜ ಗೊತ್ತಿಲ್ದೆ ಜೈಗೆ ಗಂಗಾನ ಮದ್ವೆ ಮಾಡಿ ಒಂದ್ ತಪ್ಪು ಮಾಡಿದ್ದೀನಿ. ಆ ತಪ್ಪನ್ನ ಇನ್ನೊಂದು ತಪ್ಪಿಂದ ಮುಚ್ಚಿಟ್ಟೆ. ಹೀಗೆ ತಪ್ಪಿನ ಮೇಲೆ ತಪ್ಪನ್ನ ಇನ್ನೆಷ್ಟು ಮಾಡ್ಬೇಕಾಗತ್ತೋ ನನಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಗಂಗಾನ ಕಾಪಾಡ್ಬೇಕು, ನನ್ನ ಮಗಳನ್ನ ಬದುಕಿಸ್ಬೇಕು. ನಂಗೆ ಇದಕ್ಕಿಂತ ಬೇರೆ ದಾರಿ ಯಾವುದು ತೋಚಲಿಲ್ಲ ತುಳಸಿ. ನನ್ನ ಕ್ಷಮಿಸ್ಬಿಡಿ ಅಮ್ಮ, ಅವಸರ ಪಟ್ಬಿಟ್ಟೆ. ಈ ತಾಯಿ ಮನ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ ನಂಗೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ತುಳಸಿ. ಮುಂದೆ ಹುಲಿ ಹಿಂದೆ ಬಾವಿ ತರ, ಮುಂದೆ ನಿತ್ಯ ಹಿಂದೆ ಗಂಗಾ. ಯಾರನ್ನ ಕಾಪಾಡೋದು ಅಂತ ಗೊತ್ತಾಗ್ತಿಲ್ಲ. ನಂಗೆ ಇಬ್ರು ಬೇಕು ತುಳಸಿ. ನಾಳೆ ಯಾವತ್ತಾದ್ರೂ ನನ್ನ ಮಕ್ಕಳಿಬ್ರಿಗೂ ಈ ನಿಜ ಗೊತ್ತಾದ್ರೆ ಈ ತಾಯಿನ ಅಸಹ್ಯ ಪಡ್ತಾರಲ್ವಾ? ನನ್ನ ತಾಯ್ತನನ ಬೆರಳೆತ್ತಿ ತೋರಿಸ್ತಾರಲ್ವಾ? ಅವ್ರ ದೃಷ್ಟಿಲಿ ನಾನು ಕೆಟ್ಟ ತಾಯಿ ಆಗ್ತೀನಲ್ವಾ ತುಳಸಿ? ಇಲ್ಲಮ್ಮ, ಈ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಅನ್ನೋ ಪದನೇ ಇಲ್ಲ. ನಿಮ್ ಹಾರೈಕೆನೆ ಗಂಗಾ ನಿತ್ಯಗೆ ಶ್ರೀರಾಮ ರಕ್ಷೆ. ಅವರಿಬ್ಬರಿಗೂ ಏನೂ ಆಗಲ್ಲ ಅಮ್ಮ. ಆಗೋಕ್ ನೀವು ಬಿಡಲ್ಲ. ನಾನು ಏನ್ ಮಾಡಕ್ಕಾಗತ್ತೆ ತುಳಸಿ? ಹೀಗೆ ಪ್ರತಿ ಕ್ಷಣನೂ ಅವ್ರನ್ನ ಕಾಪಾಡ್ಕೋತೀರಾ, ಪ್ರತಿ ಕಷ್ಟದಲ್ಲೂ ಅವ್ರ ಜೊತೆಗಿರ್ತೀರಾ. ಇವಾಗಾದ್ರೆ
ಜೈನ ಅರೆಸ್ಟ್ ಮಾಡಿಸಿ ಫಸ್ಟ್ ನೈಟ್ನ ಟೆಂಪರರಿಯಾಗಿ ನಿಲ್ಲಿಸಿದ್ದೀನಿ. ಮುಂದೆ ಮುಂದೆ ಏನು ಮಾಡಲಿ? ಅವ್ರು ಸೇರ್ದಿದ್ದ ಹಾಗೆ ಹೇಗೆ ತಡೀಲಿ? ಅಷ್ಟರಲ್ಲಿ ಇಲ್ಲಿ ಗಂಗಾಗಾಗಲಿ ಅಲ್ಲಿ ನಿತ್ಯಕ್ಕಾಗಲಿ ಇದೆಲ್ಲ ಮಾಡಿದ್ದು ನಾನು ಅಂತ ಗೊತ್ತಾಗ್ಬಿಟ್ರೆ ಅವ್ರ ಮುಂದೆ ಹೇಗೆ ತಲೆ ಎತ್ತಲಿ? ಏನು ಮಾಡಲಿ ತುಳಸಿ? ಹೆದರ್ಕೋಬೇಡಿ ಅಮ್ಮ, ದೇವ್ರೇ ದಾರಿ ತೋರಿಸ್ತಾನೆ. ಮೊದಲು ಗಂಗನ್ ಪರಿಸ್ಥಿತಿ ಹೇಗಿದೆ ಅಂತ ಒಂದ್ಸಲ ಹೋಗಿ ನೋಡಿ. ಅವಳ ಬಗ್ಗೆನೇ ನನಗೂ ಭಯ ಆಗ್ತಿರೋದು. ಸರ್, ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀನಿ. ಬೇಲ್ಗೆ ಏರ್ಪಾಟ್ ಮಾಡ್ತೀನಿ ಅಂದಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ ಮೇಡಮ್. ಇವತ್ತು ಇಲ್ಲ ನಾಳೆ ಸಾರ್ ಮನೆಗೆ ಬರ್ತಾರೆ. ಚೆನ್ನಾಗಿದ್ಯೋ? ಅರೆಸ್ಟ್ ಆದವನ್ ಚಿಂತೆ ಮಾಡ್ಬೇಕು, ಅವನಿಗೆ ಹೀಗಾಯ್ತು ಅಂತ ನಾವು ಚಿಂತೆ ಮಾಡ್ಬೇಕು. ಮಧ್ಯದಲ್ಲಿ ಮಹಾತಾಯಿ ಆರಾಮಾಗಿದ್ದಾಳೆ. ಇದೇನ್ ಮೇಡಮ್, ಸಾರ್ ಸ್ಟೇಷನ್ ಇಲ್ಲಿದ್ರೆ ಮೇಡಮ್ ಹೇಗೆ ಆಯಾಗಿರ್ತಾರೆ? ಅವನ್ಗೆ ಆ ರೀತಿ ಕಷ್ಟ ಬಂದಿದೆ ಈ ದರಿದ್ರದಿಂದ ಅಲ್ವಾ? ಇವಳು ಕಾಲಿಟ್ಟಿದ ಟೈಮ್ ಅದ್ ಹೇಗಿದ್ಯೋ, ಯಾವ ಮುಹೂರ್ತದಲ್ಲಿ ಪಿಶಾಚಿ ಮನೆ ಕಾಲಿಟ್ಲೋ ಈ ಮೊನೆಗೆ ಶನಿ ಹಿಡಿತು. ಯಾರಿಗೂ ಮನಶಾಂತಿ ಇಲ್ದಾಗಾಯ್ತು. ಶ್ರೀ ಮಹಾಲಕ್ಷ್ಮಿ ಆಗಿರೋ ಮೇಡಮ್ನ ನೀವು ಶನಿ ದರಿದ್ರ ಅಂತಿದ್ದೀರಲ್ಲ? ಹೌದು, ಇವಳು ಮಹಾಲಕ್ಷ್ಮಿ. ಅದಕ್ಕೆ ಜೈ ಕುಡ್ಕನೂ ಆದ, 10ನೇ ಪ್ಲೇಸಿಗೆ ಬಿದ್ದ. ಮರ್ಡರ್ ಕೇಸಲ್ಲಿ ಅರೆಸ್ಟೂ ಆದ. ಅಬ್ಬಾ, ಇವಳಿಂದ ನಮ್ಗೆ ದೊಡ್ಡ ಅದೃಷ್ಟ ಬಂತು. ಈ ಮನೆನೇ ವೈಕುಂಠ ಆಯ್ತು. ನನ್ನ ಸೋದರಳಿಯ ಬಂಗಾರದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟ. ಕಷ್ಟ ಅನ್ನೋದೇ ಗೊತ್ತಿಲ್ಲದೆ ಬೆಳೆದ. ಎಲ್ರಿಂದ ಹೊಗಳಿಸ್ಕೊಂಡ, ಎಲ್ರಿಗಿಂತ ಮೇಲಿದ್ದ ಅಂತವ್ನ ಈ ಮಹಾತಾಯಿ ಹಾಳು ಮಾಡ್ಬಿಟ್ಲು, ಜೈಲ್ ಪಾಲ್ ಮಾಡ್ಬಿಟ್ಲು. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ನಾಶ ಮಾಡ್ಬಿಟ್ಲು. ಅವರು ಅರೆಸ್ಟ್ ಆಗೋಕೆ ನಾನು ಹೇಗೆ ಕಾರಣ ಆಗ್ತೀನಿ ಚಿಕ್ಕಮ್ಮ? ಏನ್ ಅಜ್ಜಿ, ಮಾವ, ಅತ್ತೆ ನೀವು ಮೌನವಾಗಿದ್ದೀರಲ್ಲ? ಚಿಕ್ಕಮ್ಮ ಹೇಳಿದ್ದೆಲ್ಲ ನೀವು ಒಪ್ಕೋತೀರಾ? ಯಾಕೆ ಮಾತಾಡ್ತಾ ಇಲ್ಲ? ಅವ್ರೇನ್ ಮಾತಾಡ್ತಾರಮ್ಮ? ನಾವ್ ಹೇಳಿದ್ದು ಸುಳ್ಳಲ್ಲ, ನಿಜ ಆಗಿದ್ಕೆ ಯಾರು ಬಾಯ್ ಬಿಟ್ಟು ಮಾತಾಡ್ತಿಲ್ಲ. ಆದ್ರೂ ನೀನ್ ಮಾಡಿರೋ ಪಾಪದಲ್ಲಿ ಅವ್ರದ್ದು ಪಾಲಿದೆ. ಜೈ ಬೇಡ ಅಂತ ನಿನ್ನ MD ಮಾಡಿಸಿದ್ರು. ಜೈ ಹತ್ರ ಮನೆ ಕೆಲ್ಸ, ಅಡ್ಗೆ ಕೆಲ್ಸ ಮಾಡಿಸಿದ್ರು. ನೀನ್ ಬೆಂಕಿ ಸುರಿದ್ರೆ ಅವರು ತುಪ್ಪ ಸುರಿದ್ರು. ನೀನ್ ಕಂಪ್ನಿ ಒಳಗ್ ಬಂದಿದ್ದಕ್ಕೆ ಜೈಗ್ ಏನ್ ಮಾಡ್ಬೇಕು ಗೊತ್ತಾಗ್ದೆ ಆ ಮಲ್ಲಿಕನ್ ಜೊತೆ ಸೇರ್ಕೊಂಡ. ಅವ್ರ ಮಧ್ಯ ಏನಾಯ್ತೋ, ಆ ಮಲ್ಲಿಕ ಸತ್ಲು. ಅಮ್ಮ ತಾಯಿ, ಇದೆಲ್ಲ ನಿನ್ನಿಂದಾನೇ ಅಲ್ವಾ? ನೋಡು, ನೀನು ಜೈ ಜೀವನಕ್ಕೆ ಬರ್ದಿದ್ರೆ, ಬಂದ್ರು ಸರಿಯಾಗಿದ್ದಿದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಾವು ನಮ್ ಜೈ ಸಂತೋಷವಾಗಿರ್ತಿದ್ವಿ. ನಿನ್ನ ಇನ್ನು ಮನೇಲಿ ಇರೋದಕ್ಕೆ ಬಿಟ್ರೆ ಇನ್ನ ಏನೇನ್ ಮಾಡ್ಬಿಡ್ತೀಯೋ. ಅಮ್ಮ ತಾಯಿ, ಬೇಡ, ನಿನ್ನ ಸಹಿಸೋಕ್ ನಮ್ ಕೈಲಿ ಸಾಧ್ಯ ಇಲ್ಲ. ಇವತ್ತಿಗೆ ಈ ಮನೆಗೆ ಹಿಡಿದಿರೋ ಶನಿ ದರಿದ್ರ ಬಿಟ್ಟು ಹೋಗ್ಲಿ. ಮರ್ಯಾದೆಯಾಗಿ ಮನೆಯಿಂದ ಹೊರಗೆ ನಡಿ. ಏನೇ ನೋಡ್ತಿದ್ಯಾ? ಆ
ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮಗಳನ್ನೇ ತಳ್ತೀರಾ? ಅವಳನ್ನೇನಾದ್ರೂ ದಿಕ್ಕು ದೆಸೆ ಇಲ್ದೇ ಇರೋ ಅನಾಥೆ ಅನ್ಕೊಂಡಿದ್ದೀರಾ? ಇಲ್ಲ ನಿಮ್ ಹಾಗೆ ಈ ಮನೇಲೆ ಬಿಟ್ಟಿ ಬಿದ್ದಿದ್ದಾಳ? ಇವಳು ನನ್ ಮಗಳು, ನನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು, ಈ ದೇಶದಲ್ಲೇ ನಂಬರ್ 1 ಬಿಸ್ನೆಸ್ ವುಮನ್ ಮಗಳು, ಡಾಕ್ಟರ್ ಆಫ್ ರೂಪಾ ಶ್ರೀನಿವಾಸ್. ಏನ್ ತಪ್ಪು ಮಾಡಿದಾಳೆ ಅಂತ ನನ್ ಮಗಳನ್ನೇ ಆಚೆ ಹಾಕ್ತಾ ಇದ್ದೀರಾ? ಜೈ ಅರೆಸ್ಟ್ ಆಗೋದಕ್ಕೆ ನನ್ ಮಗಳು ಕಾರಣನಾ? ಆ ಮಲ್ಲಿಕಾನ ಪರಿಚಯ ಮಾಡ್ಕೊ ಅಂತ ಜೈಗೆ ನನ್ ಮಗಳು ಹೇಳಿದ್ಲಾ? ಮಲ್ಲಿಕಾ ಜೊತೆ ಕ್ಲೋಸ್ ಆಗಿರುವಂತ ನನ್ ಮಗಳು ಸಪೋರ್ಟ್ ಮಾಡಿದ್ಲಾ? ಇಲ್ಲ ಮಲ್ಲಿಕಾಗೆ ಸಾಯೋದಕ್ಕೆ ಹೇಳಿದ್ಲಾ? ಏನ್ ತಪ್ಪು ಮಾಡಿದಾಳೆ ನನ್ ಮಗಳು? ಈ ಮನೆ ಸೊಸೆನ ನಿಮ್ ಕಣ್ ಮುಂದೆನೆ ಹೊರಗ್ ಕಳಿಸ್ತಾ ಇದ್ರೆ ಮನೆಗ್ ದೊಡ್ಡವರಾಗಿ ನೀವೇನ್ ಮಾಡ್ತಾ ಇದ್ದೀರಾ ಅಜ್ಜಿ? ನಿಮ್ಗೆ ಎಷ್ಟೋ ಇಷ್ಟ ಆಗಿರೋ ನಿಮ್ ಮಗ ಎಷ್ಟೆಲ್ಲ ಪ್ರೀತಿಸೋ ನಿಮ್ ಸೊಸೆನ ಅವಮಾನ ಮಾಡ್ತಾ ಇದ್ರೆ ಕಣ್ ಬಿಟ್ಕೊಂಡು ನೋಡ್ತಿದ್ದೀರಲ್ಲ ಜನಾರ್ದನ್ ಅವರೇ. ಸೊಸೆನ ಮಗಳ ಹಾಗೆ ನೋಡ್ಕೊಳ್ಳೋ ನೀವು ಅದೇ ಸೊಸೆ ಕಣ್ಣೀರ್ನ ತಡಿಯೋಕಾಗ್ತಾ ಇಲ್ಲ. ಯಾಕೆಷ್ಟು ಮೌನವಾಗಿದ್ದೀರಾ? ಒಬ್ಬ ಪಿಎಗಿರೋಷ್ಟು ಕನ್ಸರ್ನ್ ಕೂಡ ನನ್ನ ಮಗಳ ಮೇಲೆ ಈ ಫ್ಯಾಮಿಲಿಗಿಲ್ಲ ಅಂತಂದ್ರೆ ನಾನು ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು? ಜೈ ತಪ್ಪು ಮಾಡಿದ್ರೆ ನನ್ ಮಗಳು ಕೇಳಿಸ್ಕೋಬೇಕಾ? ನೀವ್ ಮಾಡಿರೋ ತಪ್ಪಿಗೆ ನನ್ ಮಗಳು ಕಣ್ಣೀರ್ ಹಾಕ್ಬೇಕಾ? ನಿಮ್ ಮನೆ ಪಾಪಕ್ಕೆ ನನ್ ಮಗಳು ಬಲಿ ಆಗ್ಬೇಕಾ? ಈ ಕುಟುಂಬಕ್ಕೋಸ್ಕರ ನನ್ ಮಗಳು ಒದ್ದಾಡಿ ಸಾಯ್ಬೇಕಾ? ಹೇಳಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನನ್ ಮಗಳನ್ನ? ಯಾಕೆ ಹೀಗ್ ಮೌನವಾಗಿದ್ದೀರಾ? ಹಾಗೇನಿಲ್ಲ ಅಮ್ಮ, ಜೈಗೆ ಹೀಗಾಯ್ತಲ್ಲ ಅಂತ ಸಂಕಟದಲ್ಲಿದ್ದೀವಿ ಹೊರತು ನಿತ್ಯನ ಹೊಣೆ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಹೌದು, ನಾವಿರೋ ಶಾಕಲ್ಲಿ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮನ್ನ ಅಪಾರ್ಥ ಮಾಡ್ಕೋಬೇಡಿ. ಜೈಗೆ ಈ ತರ ಆಯ್ತಲ್ಲ ಅಂತ ನೋವು, ನಿತ್ಯ ಮೇಲೆ ನಮ್ಗೆ ಯಾವ ಕೋಪನೂ ಇಲ್ಲ. ನಿಮ್ಗೆ ನಿಮ್ ಜೈ ಹೆಚ್ಚಿರಬಹುದು, ಆದ್ರೆ ನನಗೆ ನನ್ ಮಗಳೇ ಹೆಚ್ಚು. ಅವಳಿಗೆ ಚಿಕ್ಕ ಅವಮಾನ ಆದ್ರೂ, ಅವಳ ಕಣ್ಣಲ್ಲಿ ಕಣ್ಣೀರ್ ಬಂದ್ರು, ಕೊನೆಗೆ ಅವಳ ಮೇಲೆ ಒಂದ್ ನೊಣ ಕೂತ್ರು ಕೂಡ ನಾನು ಸಹಿಸ್ಕೊಳ್ಳಲ್ಲ. ಇನ್ನೊಂದ್ಸಲ ನನ್ ಮಗಳ ಮೇಲೆ ಮಾತ್ ಬಂದ್ರೆ, ಕೈ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ಗೊತ್ತಿಲ್ಲ. ನನ್ನ ಅಳಿಯನ್ನ ಹೊರಗೆ ಹೇಗೆ ಕರೆಸ್ಬೇಕೋ ನನಗ್ ಗೊತ್ತಿದೆ. ನನ್ನ ಮಗಳನ್ನ ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಡಿ ನಿತ್ಯ, ನಿನಗೆ ಅವಮಾನ ಆಗಿರೋ ಜಾಗದಲ್ಲಿ ನೀನು ಇರ್ಬೇಕಾಗಿರೋ ಅಗತ್ಯ ಇಲ್ಲ. ನಿನಗೆ ಮತ್ತೆ ಗೌರವ ಸಿಕ್ಕಿದ ದಿನಾನೇ ನೀನು ಮತ್ತೆ ಈ ಮನೆಗೆ ಕಾಲಿಡ್ಬೇಕು. ಬಾ. ಒಂದು ನಿಮಿಷ ಮಾಮ್. ಅಜ್ಜಿ, ಮಾವ, ಅತ್ತೆ, ನಿಮ್ಮ ಮೌನಕ್ಕೆ ಅರ್ಥ ಏನೋ ನನಗೆ ಗೊತ್ತಿಲ್ಲ. ಚಿಕ್ಕಮ್ಮ ಚಿಕ್ಕಪ್ಪ ಕೋಪ ನಂಗೆ ಅರ್ಥ ಆಗತ್ತೆ. ನಿಮ್ಗೆಲ್ರಿಗೂ ಅವ್ರಂದ್ರೆ ಎಷ್ಟು ಇಷ್ಟನೋ ನನಗೆ ಗೊತ್ತು. ಹಾಗೆ ಅವರೇ ನನ್ನ ಪ್ರಾಣ ಅಂತ ನೀವು ತಿಳ್ಕೊಳ್ಳಿ. ನಿಮ್ ಕಣ್ಣಿಗೆ ಅವರೊಬ್ಬರ ಸ್ಟೇಷನಲ್ಲಿ ಕಂಡಿರ್ಬೋದು, ಆದ್ರೆ ನನ್ನ ಪ್ರಾಣ ಪೂರ್ತಿ ಅವ್ರ ಪಕ್ಕದಲ್ಲೇ ಇದೆ. ನಿಜವಾಗ್ಲೂ ನನ್ನ ಕಾರಣಕ್ಕೆ ಅವರು ಅರೆಸ್ಟ್ ಆಗಿದ್ರೆ ನಿಮ್ ಮುಂದೆ ನಾನು ಹೀಗೆ ಜೀವಂತವಾಗಿರ್ತಾನೆ ಇರಲಿಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ಇದಕ್ಕೂ ಮೊದಲು ಸುಮಾರು ತಪ್ಪು ಮಾಡಿದ್ದೀನಿ. ತಿಳಿದೆ ನನ್ನಿಂದ ತಪ್ಪಾಗಿದ್ರೆ, ಅದರಿಂದನೇ ಅವರಿಗೆ ಕಷ್ಟ ಬಂದಿದ್ರೆ ನನ್ನ ಕ್ಷಮಿಸ್ಬಿಡಿ. ಅವ್ರು ನಿಮಗೆ ಬಂದ, ನಂಗೆ ಅವರ ಸರ್ವಸ್ವ. ಅವರನ್ನ ಕಾಪಾಡೋದು ನನ್ನ ಕರ್ತವ್ಯ.
ಚಿಕ್ಕಮ್ಮ ಬೈದಿದ್ದಕ್ಕೋ ನಮ್ಮಮ್ಮ ಹೇಳಿದಕ್ಕೋ ಹೇಳ್ತಾ ಇಲ್ಲ. ಅವ್ರನ್ನ ನಿರಪರಾಧಿಯಾಗಿ ಹೊರಗೆ ಕರ್ಕೊಂಡು ಬಂದು ಅವ್ರ ಜೊತೆಗೆ ಮತ್ತೆ ಈ ಮನೆಗೆ ಬರ್ತೀನಿ. ಅಲ್ಲಿ ತನಕ ನನ್ನ ಮುಖ ನಿಮಗ್ ತೋರ್ಸಲ್ಲ. ಅಮ್ಮ ನಿತ್ಯ, ಅಮ್ಮ ರೂಪಾ, ಈಗ ಬಂದಿರೋ ತಾಜಾ ನ್ಯೂಸ್ ಇದು. ಪ್ರಮುಖ ಬಿಸ್ನೆಸ್ ಮ್ಯಾನ್ ಸೂರ್ಯವಂಶದ ಜಯಸೂರ್ಯನ ಒಂದು ಮರ್ಡರ್ ಕೇಸಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋ ನೀವು ಈ ತರ ಅಫೇರ್ ಇಟ್ಕೊಳ್ಳೋ ತಪ್ಪಲ್ವಾ? ಹೇಳಿ ಸರ್, ಹೇಳಿ. ಪ್ರಮುಖ ಬಿಸ್ನೆಸ್ ಮ್ಯಾನ್ ಸೂರ್ಯವಂಶದ ಜಯಸೂರ್ಯನ ಮಾಮ್ 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 ಎಲ್ಲಿದ್ಯಾ? ಮಾಮ್ 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 ಛೆ! ಮಾಮ್ 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 ಛೆ! ಜೈ ಅರೆಸ್ಟ್ ಆಗೋದೇನು? ಮಾಮ್ ಎಲ್ಲೋದ್ಲು? ನಿತ್ಯ ಕಾಲ್ ಮಾಡ್ತಿದ್ದಾಳಲ್ಲ. ಹೇಳಿ. ಎಲ್ಲಿದ್ಯಾ ಮಾಮ್? ಆನ್ ದ ವೇ ಟು ಮೈ ಹೌಸ್. ನ್ಯೂಸ್ ನೋಡಿದ್ಯಾ? ಹಾ, ನೋಡ್ದೆ. ಮಾಮ್, ಜೈನ ಯಾಕೆ ಮಾಮ್ ಅರೆಸ್ಟ್ ಮಾಡಿದ್ದಾರೆ? ಯಾವುದೋ ಮರ್ಡರ್ ಕೇಸ್ ಅಂತೆ, ನೈಟೇ ಅರೆಸ್ಟ್ ಮಾಡಿದ್ರು. ಅಂದ್ರೆ ಫಸ್ಟ್ ನೈಟ್ ನಡೆದಿಲ್ವಾ? ಇಲ್ಲ. ಇದೆಲ್ಲ ಆಗ್ತಾ ಇದ್ರೆ ನೀನೇನ್ ಮಾಡ್ತಿದ್ದೆ ಮಾಮ್? ನೀನಿದ್ದಾಗ ಜೈ ತನಕ ಪೊಲೀಸ್ ಹೇಗ್ ಹೋದ್ರು? ಜೈ ಈಗ ಎಲ್ಲಿದ್ದಾನೆ ಮಾಮ್? ಸ್ಟೇಷನಲ್ಲಿ.